ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕು ಕಾರ್ಮಿಕ ಘಟಕ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಕಾರ್ಯಕ್ರಮ ಇವತ್ತು ನಡೆಯಿತು. ತುಂಬ ಅದ್ದೂರಿ ಕಾರ್ಯಕ್ರಮ ಇವತ್ತು ನಡೆಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕು ಕಾರ್ಮಿಕರ ಘಟಕ ಅಧ್ಯಕ್ಷ ಅವದು ಪೋಸ್ಟೊಂದು ಖಾಲಿ ಇತ್ತು ಒಂದು ವರ್ಷದಿಂದ. ಅದನ್ನು ಯಾರು ಬರ್ತಾರೆ ತುಂಬ ಬೇರೆಯವರು ಎಲ್ಲ ಹೇಳೋದು. ನಾಗೇಶಣ್ಣ ಕೂಡ ಯಾರು ಸರಿಯಾಗಿ ಸಿಕ್ಕಿಲ್ಲವಲ್ಲ. ಕಾರ್ಮಿಕ ಅಂದರೆ ಅದು ಚಿಕ್ಕ ಪೋಸ್ಟ್ ಅಲ್ಲ, ತಾಲೂಕು ಪೋಸ್ಟು. ಸರಿಯಾದ ವ್ಯಕ್ತಿಗೆ ಕೊಡಬೇಕು ಅಂತ ಹಸ್ತಾಂತರ ಮಾಡಬೇಕು ಅಂತ ನಮ್ಮ ನಾಗೇಶಣ್ಣ ಹೇಳ್ತಿದ್ರು. ಅದು ಒಂದು ವರ್ಷದಿಂದ ನಮ್ಮ ಇದರಲ್ಲಿ ಪೆಂಡಿಂಗ್ ಇತ್ತು ಮುಳಬಾಗಿಲು ತಾಲೂಕಿನಲ್ಲಿ. ಅದು ಯಾರಪ್ಪ ಬರ್ತಾರೆ ಅಂದರೆ ನಮ್ಮ ಶಂಕರ್ ಅವ್ರು ಬಂದಿದ್ದಾರೆ ಆ ಒಂದು ಅಧಿಕಾರ ಸ್ವೀಕರಿಸಿ ಮಾಡೋಕ್ಕೆ. ತುಂಬ ಖುಷಿ ಆಗುತ್ತೆ. ಅವನಿಟ್ಟು ಅವರೆಲ್ಲ ಒಂದೇ, ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತ ಹೇಳಿಬಿಟ್ಟು ನಮ್ಮ ಗೌಡರು ಹೇಳ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಶಂಕರ್ ಅವರು ಎರಡಕ್ಕೂ ರೆಡಿ ಇರ್ತಾರೆ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ನಗರ ಘಟಕ ಅಧ್ಯಕ್ಷ ಆದಂಥ ಫ್ಯಾನ್ಸಿ ಮಂಜಣ್ಣನವ್ರಿಗೆ, ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವ್ರಿಗೆ, ವಕೀಲರಾಗಿರುವಂತಹ ಜಯಪ್ಪಣ್ಣನವ್ರಿಗೆ, ನಮ್ಮ ಕರ್ವೆ ಮುಖಂಡರಾಗಿರೋ ಮುತ್ಯಾಲಪೇಟೆ ರಿಯಾಜ್ ಅಣ್ಣನವ್ರಿಗೆ, ಮತ್ತು ಇನ್ನೂ ಹಲವಾರು ನಮ್ಮ ಫಹಾದು, ನಮ್ಮ ಮುಯಿನು, ಜುಬೇರು, ನಮ್ಮ ಇನ್ನು ಹಲವಾರು ಆವಾಗಲೇ ಬಂದಿದ್ದು ಎಲ್ಲ ಬಂದಿದ್ದರು. ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕೆ ಅಂದರೆ ಯಾರಿಗೋ ಒಬ್ಬರು ಒಂದು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ರಕ್ಷಣಾ ವೇದಿಕೆಯಲ್ಲಿ ಅಂದಾಗ ನನಗೆ ಕೊಟ್ಟಿಲ್ಲ, ನಿನಗೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ನನಗೆ ಕೊಟ್ಟಿಲ್ಲ ಅಂತಾರೆ. ಆ ನಿಟ್ಟಿನಲ್ಲಿ ಎಲ್ಲರ ಇಚ್ಛೆಯ ಮೇರೆಗೆ ಎಲ್ಲರನ್ನೂ ಕೂಡ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಕೇಳಿ ಅವರೆಲ್ಲ ಒಂದು ಮನವಿಯನ್ನು ಅವರೆಲ್ಲ ಕೊಟ್ಟಾದಮೇಲೆ ಆಯಿತು ಕೊಡಿ ಅಂತ ಹೇಳಿಬಿಟ್ಟು ಎಲ್ಲರ ಒಂದು ಸಮೂಹದಲ್ಲಿ ಆವಾಗಲೇ ನಾವು ಶಂಕರ್ರವರಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಈ ನಗಲಿ ಘಟಕದಲ್ಲಿ ಕೂಡ ಒಂದು 5-6 ಜನ ಸೇರ್ಪಡೆ ಆದರು ಸದಸ್ಯರು, ಮತ್ತು ಇನ್ನೂ ಹಲವಾರು ಜನ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಮಾತಾಡೋದು ಬೇಡ. ಯಾಕೆಂದರೆ ನಮ್ಮ ವಕೀಲ ಜಯಪ್ಪರು ಮಾತಾಡಿದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಕೂಡ ನಾವು ಮಾಡಿದ್ದೀರಿ ಕಾರ್ಮಿಕ ಘಟಕ, ಅದು ಕೂಡ ತಮಗೆ ಕೊಡ್ತೀವಿ. ಇನ್ನು ಏನು ಮಾಡಿಲ್ಲ, ಯಾವ ಪಂಚಾಯತಿಗಳು ಮಾಡಿಲ್ಲ, ಹೋಬಳಿಗಳು ಮಾಡಿಲ್ಲ, ಅವು ಕೂಡ ಮಾಡಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ನಮ್ಮ ನೂತನ ಕಾರ್ಮಿಕ ಘಟಕ ಅಧ್ಯಕ್ಷ ಆಗಿರುವಂಥ ಶಂಕರ್ ರೆಡ್ಡಿ ಅವರ ಒಂದು ಸಮೂಹದಲ್ಲಿ ಮುಂದಿನ ಒಂದು ತಿಂಗಳಲ್ಲಿ ತುಂಬ ಅದ್ಧೂರಿಯಾಗಿ ನಮ್ಮ ದುಕ್ಸಂದ್ರ ಹೋಬಳಿ ಅಣ್ಣ ಹೆಸರು ಚೆನ್ನಕೇಶವ ಅಣ್ಣನವರು ಮುಂದಿನ ತಿಂಗಳಲ್ಲಿ ಅಧಿಕಾರವನ್ನು ನಾವು ಕೊಡ್ತಾಯಿದ್ದೀವಿ ದುಕ್ಸಂದ್ರಿ ಹೋಬಳದ್ದು. ಅದನ್ನು ಕೂಡ ಚರ್ಚೆಯೆಲ್ಲ ಮಾತಾಡಿ ಅಣ್ಣ ಚೆನ್ನಕೇಶವ ಅಂತ ಹೇಳಿಬಿಟ್ಟು ಮುಂದಿನ ತಿಂಗಳಲ್ಲಿ ಅವ್ರು ಹೇಳಿಲ್ಲ, ನಾನೇ ಹೇಳಿದ್ದೀನಿ ಮುಂದಿನ ತಿಂಗಳು ಒಂದು ಕಾರ್ಯಕ್ರಮ ಮಾಡಿ ಅಂದ್ಬಿಟ್ಟು. ಆ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಎಲ್ಲರೂ ಸೇರ್ಕೊಂಡು ಸ್ನೇಹಿತರೆಲ್ಲ ಸೇರ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದರೆ ಪ್ರತಿಯೊಂದು ಹೋಬಳಿ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ. ಯಾಕೆಂದರೆ 1800 ಜನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಸದಸ್ಯತ್ವ ಇದೆ, ಅಷ್ಟು ಜನ ಇದ್ದಾರೆ. ಎಲ್ಲವೂ ಕೂಡ ನಿಮ್ಮ ಜೊತೆ ಇರ್ತವೆ. ಎಲ್ಲರೂ ಕೂಡ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ, ಆಗುತ್ತಾ ಜಯಣ್ಣವರೇ? ಆಗಲ್ಲ. 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಶಂಕರ್ ರೆಡ್ಡಿ ಅವ್ರಿಗೆ ಈ ಒಂದು ಅಧಿಕಾರನ ವಹಿಸ್ಕೊಂಡಿದ್ದಾರೆ. ಕುಡುಮಲ ಗಣಪತಿ ಆಶೀರ್ವಾದ ಸದಾ ಇರಲಿ. ಬಾಬಾ ಹೈದರಾಬಾದ್ಗೂ ಕೂಡ ಆಶೀರ್ವಾದ. ಯಾಕೆಂದರೆ ಶಂಕರ್ ಅವರು ಭಗವಂತನಿಗೆ ತುಂಬ ಹತ್ತಿರವಾಗಿದ್ದಾರೆ. ಯಾಕೆ ಅಂದರೆ ಭಗವಂತನಿಗೆ ಯಾವ ರೀತಿ ಯಾವುದೇ ಆಗಲಿ, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂ ಯಾವುದಿಲ್ಲ, ಎಲ್ಲ ದೇವರುಗಳಿಗೂ ನಮಸ್ಕಾರ ಬೇಡ್ಕೊತಾರೆ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನನಗೂ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಹೇಳಿಬಿಟ್ಟು. ಯಾಕಂದರೆ ಕಷ್ಟ ಸುಖದಿಂದ ಬಂದವರು ಶಂಕರ್ ರೆಡ್ಡಿ ಅವರು. ಅದರಿಂದ ಏನು ಮನುಷ್ಯನ ಕಷ್ಟ ಏನು ಅಂದ್ಬಿಟ್ಟು, ಕಾರ್ಮಿಕರ ಕಷ್ಟ ಏನು ಅಂತ ಹೇಳಿಬಿಟ್ಟು ಶಂಕರ್ ರೆಡ್ಡಿ ಗೊತ್ತಿರೋದ್ರಿಂದ ಅವರು ಕಾರ್ಮಿಕರಾಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಕಷ್ಟ ಸುಖ ನೋವು ನಲಿವು ಏನು ಅದನ್ನು ಶಂಕರ್ ಅವ್ರಿಗೆ ಗೊತ್ತಿರೋದ್ರಿಂದ ಈ ಅಧಿಕಾರ ಅವ್ರಿಗೆ ಬಂದಿದೆ. ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇವ್ರು ಸದಾ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ಆ ಸ್ನೇಹಿತರೆಲ್ಲರೂ ಕೂಡ ನೋಡಿ ಅವರು ಕೆಲಸ ಕಾರ್ಯಗಳು ಆವಾಗಲೂ ಬಂದಿದ್ದರು. ಎಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ತಾಳ್ಮೆ ನಿಜವಾಗ್ಲೂ ಯಾವ ಪಕ್ಷದವ್ರಿಗೂ ಇರೋಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿರುವಂಥ ಸದಸ್ಯರಿಗೆ, ಮುಖಂಡರಿಗೆ ಬಿಟ್ಟರೆ ತಾಳ್ಮೆ, ಇವ್ರಿಗಿಷ್ಟು ತಾಳ್ಮೆ ಬೇರೆ ಯಾರಿಗೂ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ನಾವೆಲ್ಲರೂ ಆ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮುಂದೆ ಸಾಗ್ತೀವಿ. ಶಂಕರ್ ರೆಡ್ಡಿ ಅವರ ರಾಷ್ಟ್ರೀಯ ಅಧ್ಯಕ್ಷತೆಯಲ್ಲಿ ಹೇಳ್ತಾ, ಶಂಕರ್ ರೆಡ್ಡಿ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಸದಾ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಆವಾಗಲೆಲ್ಲ ಬಂದು ಹೋಗಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತನ ಬಯಸ್ಕೊಂತ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಕೂಡ ಒಳ್ಳೆಯದಾಗಲಿ, ತಾಯಿ ಭುವನೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.